ರಾಜ್ಯ ಬಿಜೆಪಿ ಉಸ್ತುವಾರಿ ಇದ್ರೂ ಮತ್ತೊಬ್ಬರ ಎಂಟ್ರಿ ಆಗದೆ ರಾಜ್ಯ ಬಿಜೆಪಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರಿಗೆ ಹೆಚ್ಚಿನ ಹೊಣೆಯನ್ನ ನೀಡಲಾಗಿದೆ. ಹಾಲಿ ರಾಜ್ಯ ಬಿಜೆಪಿಯ ಉಸ್ತುವಾರಿ ಆಗಿರುವುದು ಅರುಣ್ ಸಿಂಗ್ ಅವರು. ಆದರೆ ಈ ನಡುವೆ ಭೂಪೇಂದ್ರ ಯಾದವ್ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಬದಲಿಸುತ್ತಾ? ಸದ್ಯ ಹೆಚ್ಚುವರಿ ಹೊಣೆ ನಂತರ ಭೂಪೇಂದ್ರ ಯಾದವ್ ಅವರಿಗೆ ಕಂಪ್ಲೀಟ್ ಆದಂತಹ ಜವಾಬ್ದಾರಿಯನ್ನ ನೀಡಲಾಗುತ್ತಾ? ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ದೆಹಲಿಯಲ್ಲಿ ಬಿಜೆಪಿ ಸೇರ್ಪಡೆಯಾದಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲೂ ನೇತೃತ್ವವನ್ನು ವಹಿಸಿದ್ದು ಭೂಪೇಂದ್ರ ಯಾದವ್ ಅವರು. ಅವರ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಾಗಾಗಿಯೇ ಇಂಥದ್ದೊಂದು ಪ್ರಶ್ನೆ ಮೂಡ್ತಾ ಇದೆ. ಭೂಪೇಂದ್ರ ಯಾದವ್ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡ್ತಾ ಇರುವಂತಹ ಬಿಜೆಪಿ ಹೈಕಮಾಂಡ್ ನಂತರದ ದಿನಗಳಲ್ಲಿ ಅವರನ್ನೇ ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನಾಗಿ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಅರುಣ್ ಸಿಂಗ್ ಅವರು ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿರುವಂಥವರು. ಆದರೆ ಕಳೆದ ವಿಧಾನಸಭೆಯ ರಿಸಲ್ಟ್ ಬಂದಂತಹ ನಂತರದ ದಿನಗಳಲ್ಲಿ ಅರುಣ್ ಸಿಂಗ್ ಅವರು ಹೆಚ್ಚಾಗಿ ಕಾಣಿಸಿಕೊಂಡಿದ್ದಿಲ್ಲ ರಾಜ್ಯ ಬಿಜೆಪಿಯ ಜೊತೆಗೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಏನಾದರೂ ರಾಜ್ಯ ಬಿಜೆಪಿಯ ಉಸ್ತುವಾರಿಯನ್ನ ಬದಲಾವಣೆ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಭೂಪೇಂದ್ರ ಯಾದವ್ ಅವರು ಹೆಚ್ಚಾಗಿ ರಾಜ್ಯ ಬಿಜೆಪಿಯ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅದರಲ್ಲೂ ಫ್ರೆಶ್ ಎಕ್ಸಾಂಪಲ್ ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆ ಕಾರ್ಯಕ್ರಮ, ಅರುಣ್ ಸಿಂಗ್ ಅವರ ಅನುಪಸ್ಥಿತಿ ಕಾಡ್ತಾ ಇದೆ. ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರಗಳು ಏನು ಹಾಗಾದ್ರೆ ಅಂತ ಹೇಳಿ? ಖಂಡಿತ ವಿದ್ಯೆ, ಯಾಕಂತಂದರೆ ಇತ್ತೀಚಿನ ರಾಜ್ಯ ರಾಜಕೀಯದಲ್ಲಿ ಅರುಣ್ ಸಿಂಗ್ ಅವರು ಉಸ್ತುವಾರಿಯಾಗಿದ್ದರೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಜೊತೆಗೆ ಪಕ್ಷ ಸಂಘಟನೆ ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇದೆ. ಹಾಗಾದರೆ ಅವರ ಬದಲಾಗಿ ಯಾರು ಕಾಣಿಸ್ಕೊಳ್ತಾ ಇದ್ದಾರೆ ನೋಡಿ? ಭೂಪೇಂದ್ರ ಯಾದವ್ ಅವರು ಕೇಂದ್ರ ಸಚಿವರಾಗಿದ್ದರೂ ಕೂಡ ಅವರ ಒಂದಷ್ಟು ರಾಜ್ಯ ರಾಜಕೀಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದ ಒಂದಷ್ಟು ಸಂಘಟನಾತ್ಮಕವಾದಂತಹ ಒಂದು ಪಕ್ಷ ಸಂಘಟನೆಯಲ್ಲಿ ಅವರು ನೇರವಾಗಿ ಭಾಗಿಯಾಗ್ತಾ ಇದ್ದಾರೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ನೋಡಿ, ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಗರ್ ವಾಪಸ್ ಆದ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇತ್ತು. ಯಾಕಂತಂದ್ರೆ ಅವರು ರಾಜ್ಯ ಉಸ್ತುವಾರಿಯಾಗಿದ್ರು ಕೂಡ ಅವರ ಉಪಸ್ಥಿತಿ ಇರಬೇಕಿತ್ತು. ಆದರೂ ಕೂಡ ಅವರ ಅನುಪಸ್ಥಿತಿ ಎದ್ದು ಕಾಣ್ತಿರೋದ್ರಿಂದ ಭೂಪೇಂದ್ರ ಯಾದವ್ ಅವರು ಈ ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೇನಾದರೂ ಕೂಡ ಚುನಾವಣೆ ಉಸ್ತುವಾರಿ ಇರ್ಬೋದು ಅಥವಾ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರ್ಬೋದು, ಇಂತಹದ್ದೇನಾದರೂ ಕೂಡ ಹುದ್ದೆ ಲಭಿಸುವಂಥ ಸಾಧ್ಯತೆಗಳಿದೆಯಾ ಅನ್ನೋದು ಕೂಡ ಬಿಜೆಪಿ ವಲಯದಲ್ಲೇ ಚರ್ಚೆ ಆಗ್ತಿರುವಂಥದ್ದು. ವಿಶೇಷವಾಗಿ ಗಮನಿಸೋದಾದ್ರೆ ನೋಡಿ, ಇವತ್ತು ಕಾರ್ಯಕಾರಿಣಿ ಸಭೆ ಇದೆ ವಿಜೇಂದ್ರ ಅವರ ನೇತೃತ್ವದಲ್ಲಿ. ಇದು ಮೊದಲ ಕಾರ್ಯಕಾರಿಣಿ ಸಭೆ. ಈ ಸಭೆಯಲ್ಲೂ ಕೂಡ ಅವರೇ ಉದ್ಘಾಟನೆ ಕೂಡ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥ, ಅಂದರೆ ಅವರೇ ಕೂಡ ಇವತ್ತು ಈ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಗಮನಿಸಿದಾಗ ಪ್ರಮುಖವಾಗಿ ಭೂಪೇಂದ್ರ ಯಾದವ್ ಅವರು ಮುಂದಿನ ಲೋಕಸಭಾ ಚುನಾವಣೆಗೆ ಉಸ್ತುವಾರಿ ಆಗುವಂಥ ಸಾಧ್ಯತೆಗಳಿದೆಯಾ ಅನ್ನೋದು ಕೂಡ ಬಿಜೆಪಿ ವಲಯದಲ್ಲೇ ಚರ್ಚೆ ಆಗ್ತಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.